ನಮಸ್ಕಾರ. ನಾವು ಇವತ್ತು ಒಂದು ಚುನಾವಣಾ ಫಲಿತಾಂಶದ ಬಗ್ಗೆ ಮಾತಾಡ್ತಾ ಇಲ್ಲ. ಅದ್ಕಿಂತಾನೂ ಆಳವಾಗಿ ಒಂದು ಕ್ಷೇತ್ರದ ಜನರ ಮತ್ತು ಅವರ ನಾಯಕತ್ವದ ನಡುವೆ ಇರುವ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಣ. ಗುಬ್ಬಿ ಕ್ಷೇತ್ರದ ಜನರ ಮನಸ್ಸಿನಲ್ಲೇನಿದೆ, ಅವರ ನಿರೀಕ್ಷೆಗಳೇನು, ಅವರ ನಿರಾಶೆಗಳೇನು ಅನ್ನೋದನ್ನ ನೋಡೋಣ. ಸರಿ, ನಮ್ಮ ಈ ವಿಶ್ಲೇಷಣೆಯನ್ನು 6 ಭಾಗಗಳಾಗಿ ನೋಡೋಣ. ಮೊದಲು ಕ್ಷೇತ್ರದ ಅಸಲಿ ಸ್ಥಿತಿ ಏನು ಅಂತ ಶುರು ಮಾಡಿ, ಕೊನೆಗೆ ಡೇಟಾ ಬಳಸಿ ಒಂದು ಜನಾದೇಶವನ್ನು ಹೇಗೆ ರೂಪಿಸ್ಬೋದನ್ನೋವರೆಗೂ ಒಂದೊಂದಾಗಿ ನೋಡೋಣ. ಓಕೆ, ಶುರು ಮಾಡೋಣ. ಯಾವುದೇ ರಾಜಕಾರಣವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಆ ಪ್ರದೇಶದ ಮಣ್ಣು, ಅಲ್ಲಿನ ಜನ, ಅವರ ಬದುಕು ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕು. ನಾವು ಮಾತಾಡ್ತಿರೋದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಬರೋ ಗುಬ್ಬಿ ಕ್ಷೇತ್ರದ ಬಗ್ಗೆ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಇದೆ. ನೋಡಿ, ಈ ಒಂದು ಸಂಖ್ಯೆ ಗುಬ್ಬಿಯ ಇಡೀ ರಾಜಕೀಯವನ್ನೇ ಹೇಳುತ್ತೆ. 93%. ಅಂದ್ರೆ ಬಹುತೇಕ ಸಂಪೂರ್ಣವಾಗಿ ಇದೊಂದು ಗ್ರಾಮೀಣ ಕ್ಷೇತ್ರ. ಇದರರ್ಥ ಏನು ಅಂದ್ರೆ ಇಲ್ಲಿನ ಜನರ ಬದುಕು, ಅವರ ಸಮಸ್ಯೆಗಳು, ಅವರು ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ಕೂಡ ನೇರವಾಗಿ ಕೃಷಿ, ನೀರು, ಬೆಳೆ ಇದೇ ವಿಷಯಗಳ ಮೇಲೆ ನಿಂತಿದೆ. ಇಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿದ್ರೆ 82% ಜನ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ. ಹಾಗಾಗಿ ನೀರು ಮತ್ತು ಉದ್ಯೋಗ ಅನ್ನೋದು ಇಲ್ಲಿ ಕೇವಲ ರಾಜಕೀಯ ವಿಷಯಗಳಲ್ಲ, ಅದು ಅವರ ಜೀವನದ ಪ್ರಶ್ನೆ. ಈಗ ಬನ್ನಿ 2023ರ ಚುನಾವಣೆಯ ಫಲಿತಾಂಶ ನೋಡೋಣ. ಇದನ್ನ ಕೇವಲ ಯಾರು ಗೆದ್ರು, ಯಾರು ಸೋತ್ರು ಅನ್ನೋ ದೃಷ್ಟಿಯಿಂದ ನೋಡೋದು ಬೇಡ, ಬದಲಿಗೆ ಮತದಾರರು ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಗ್ರಾಫ್ ನೋಡಿ, ಕಥೆ ತುಂಬಾ ಸ್ಪಷ್ಟವಾಗಿದೆ. ಜೆಡಿಎಸ್ನ ವೋಟ್ ಶೇರ್ 15%ಕ್ಕಿಂತ ಹೆಚ್ಚು ಕಮ್ಮಿಯಾಗಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಸುಮಾರು ಅಷ್ಟೇ, ಅಂದ್ರೆ 15.8% ಹೆಚ್ಚಾಗಿದೆ. ಇದು ಒಂದು ಸ್ಪಷ್ಟವಾದ ಬದಲಾವಣೆಯನ್ನು ತೋರಿಸುತ್ತೆ. ಅಂತಿಮ ಸಂಖ್ಯೆಗಳು ಇಲ್ಲಿದೆ ನೋಡಿ. ಕಾಂಗ್ರೆಸ್ ಅಭ್ಯರ್ಥಿ ಎಸ್.ಆರ್. ಶ್ರೀನಿವಾಸ್ ಅವರು ಸುಮಾರು 8,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಅಂಕಿಅಂಶಗಳು ನಾವು ಮಾತಾಡಿದ ಬದಲಾವಣೆಗೆ ಒಂದು ಮುದ್ರೆ ಒತ್ತುತ್ತೆ. ಸರಿ, ಫಲಿತಾಂಶ ಏನು ಬಂತು ಅಂತ ಗೊತ್ತಾಯ್ತು. ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇದು ಯಾಕೆ ಹೀಗಾಯ್ತು? ಮತದಾರರ ಅಸಮಾಧಾನದ ಹಿಂದಿರೋ ನಿಜವಾದ ಕಾರಣಗಳೇನು? ಡೇಟಾವನ್ನ ನೋಡಿದಾಗ 3 ಮುಖ್ಯ ಕಾರಣಗಳು ಕಾಣಿಸ್ತವೆ. ಮೊದಲನೇದು ಕಲ್ಯಾಣ ಆಯಾಸ, ಅಂದ್ರೆ ಸುಳ್ಳು ಭರವಸೆಗಳಿಂದ ಬಂದಿರೋ ಬೇಸರ. ಎರಡನೇದು ಮೂಲಸೌಕರ್ಯಗಳ ಕೊರತೆ ಮತ್ತು ಮೂರನೇದು ಯುವಕರನ್ನು ಕಾಡುತ್ತಿರುವ ಉದ್ಯೋಗದ ಸಮಸ್ಯೆ. ಇವು ಪಕ್ಷನಿಷ್ಠೆಯನ್ನು ಮೀರಿ ಜನರ ಮೇಲೆ ಪ್ರಭಾವ ಬೀರಿವೆ. ಈ ಒಂದು ಮಾತು ಕೇಳಿ, ಕಾಲುವೆಗಳ ಮಾರ್ಗ ಬದಲಾವಣೆ ಗುಬ್ಬಿಗೆ ಶಾಪವಾಗಬಹುದು ಅಂತ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಅಲ್ಲಿನ ಜನರ ಭಯ, ಅವರ ಆತಂಕದ ನೇರ ಧ್ವನಿ. ಹಾಗಾದ್ರೆ ಈ ಕಲ್ಯಾಣ ಆಯಾಸ ಅಂದ್ರೆ ನಿಖರವಾಗಿ ಏನು? ಜನರಿಗೆ ಕಲ್ಯಾಣ ಯೋಜನೆಗಳು ಬೇಡ ಅಂತ ಅಲ್ಲ, ಆದ್ರೆ ಪದೇ ಪದೇ ಭರವಸೆಗಳನ್ನು ಕೊಟ್ಟು ಅವುಗಳನ್ನು ಈಡೇರಿಸದೇ ಇದ್ದಾಗ ಇಡೀ ವ್ಯವಸ್ಥೆಯ ಮೇಲಿನ ನಂಬಿಕೆಯೇ ಹೊರಟೋಗುತ್ತೆ. ಅದನ್ನೇ ನಾವು ಕಲ್ಯಾಣ ಆಯಾಸ ಅಂತ ಕರೆಯೋದು. ಜನರ ಈ ಅಸಮಾಧಾನದ ಬಗ್ಗೆ ಚರ್ಚೆ ಮಾಡುವಾಗ ನಾವೊಂದು ವಿಷಯವನ್ನ ನೆನ್ಪಿಡ್ಬೇಕು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿಯಿಂದ ಮಾತಾಡೋದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಮತದಾರನ ಘನತೆಗೆ ನಾವು ಬೆಲೆ ಕೊಡಬೇಕು. ಅವರ ನಿರಾಶೆ ಕೇವಲ ಒಂದು ಸಂಖ್ಯೆಯಲ್ಲ, ಅದು ಅವರ ಬದುಕಿನ ವಾಸ್ತವ. ಸರಿ, ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಪರಿಹಾರಗಳ ಕಡೆಗೆ ಹೋಗೋಣ. ಜನರ ನಂಬಿಕೆಯನ್ನು ಮತ್ತೆ ಗಳಿಸಲು ಒಂದು ಸ್ಪಷ್ಟವಾದ, ಕೆಲಸಕ್ಕೆ ಬರುವಂಥ ಕ್ರಿಯಾಯೋಜನೆ ಹೇಗಿರ್ಬೇಕು ಅದನ್ನ ನೋಡೋಣ. ಇಲ್ಲಿ 3 ಸ್ಪಷ್ಟವಾದ ಯೋಜನೆಗಳಿವೆ. ಉತ್ತಮ ರಸ್ತೆ, ಪ್ರತಿ ಮನೆಗೂ ಕುಡಿಯೋ ನೀರು ಮತ್ತು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡುವ ಕೃಷಿ ಸಂಸ್ಕರಣಾ ಘಟಕ. ಇವು ಕೇವಲ ಭರವಸೆಗಳಲ್ಲ, ಇವು ಜನರ ಜೀವನವನ್ನು ನೇರವಾಗಿ ಬದಲಾಯಿಸಬಲ್ಲ ಯೋಜನೆಗಳು. ಇನ್ನು ಯುವಕರನ್ನು ತಲುಪಲು ಒಂದು ನಿರ್ದಿಷ್ಟವಾದ ಕಾರ್ಯತಂತ್ರ ಬೇಕು. ಕೇವಲ ಉದ್ಯೋಗದ ಬಗ್ಗೆ ಮಾತಾಡಿದ್ರೆ ಸಾಲದು. ಅವರಿಗೆ ಕೌಶಲ್ಯ ತರಬೇತಿ ನೀಡುವುದು, ಉದ್ಯೋಗ ಮೇಳಗಳನ್ನು ಆಯೋಜಿಸುವುದು ಮತ್ತು ಅವರದೇ ಭಾಷೆಯಲ್ಲಿ ಅಂದ್ರೆ ಡಿಜಿಟಲ್ ಮಾಧ್ಯಮದ ಮೂಲಕ ನೇರವಾಗಿ ಸಂಪರ್ಕ ಸಾಧಿಸಬೇಕು. ರೈತರ ವಿಚಾರಕ್ಕೆ ಬಂದ್ರೆ ಕಳೆದುಹೋದ ನಂಬಿಕೆಯನ್ನು ಮತ್ತೆ ಗಳಿಸುವುದೇ ದೊಡ್ಡ ಸವಾಲು. ಅದಕ್ಕೆ ಸಾಲ ಮನ್ನಾ ಮತ್ತು ಬೆಳೆ ವಿಮೆಯಂತಹ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜಾರಿಗೆ ತರಬೇಕು. ಆಗ ಮಾತ್ರ ಅವರು ಮತ್ತೆ ನಂಬುತ್ತಾರೆ. ಯೋಜನೆಗಳು ಇದ್ರೆ ಮಾತ್ರ ಸಾಲದು, ಅವನ್ನು ಜಾರಿಗೆ ತರಲು ಒಂದು ದೃಷ್ಟಿಕೋನ ಇರೋ ನಾಯಕತ್ವ ಬೇಕು. ಅದಕ್ಕಾಗಿ ನಾವು ಚತುರ್ಮುಖ ಸಿದ್ಧಾಂತ ಅನ್ನೋ ಒಂದು ಚೌಕಟ್ಟನ್ನು ನೋಡೋಣ. ಇದು ಸಮಗ್ರ ಆಡಳಿತಕ್ಕೆ ಒಂದು ದಾರಿ. ಮೊದಲನೆಯದು ಶಿವನ ಮುಖ.
ಅಂದ್ರೆ ಒಬ್ಬ ನಾಯಕ ಜನರ ಹಕ್ಕುಗಳಿಗಾಗಿ ಹೋರಾಡಬೇಕು. ತಪ್ಪು ನಡೆದಾಗ, ಭರವಸೆಗಳು ಈಡೇರದಿದ್ದಾಗ ನಿರ್ಭಯವಾಗಿ ಪ್ರಶ್ನಿಸಬೇಕು. ಎರಡನೆಯದು ವಿಷ್ಣುವಿನ ಮುಖ, ಸ್ಥಿರತೆ ಮತ್ತು ಪಾಲನೆ. ಜನರಿಗೆ ತಲುಪಬೇಕಾದ ಯೋಜನೆಗಳನ್ನು ನಿರಂತರವಾಗಿ ತಲುಪಿಸಿ ಆಡಳಿತದಲ್ಲಿ ಒಂದು ಭರವಸೆಯನ್ನು ಮೂಡಿಸುವುದು. ಮೂರನೆಯದು ಬ್ರಹ್ಮನ ಮುಖ, ಸೃಜನಶೀಲತೆ. ಹಳೆಯ ಸಮಸ್ಯೆಗಳಿಗೆ, ಅದರಲ್ಲೂ ಯುವಕರ ಉದ್ಯೋಗದಂತಹ ವಿಷಯಗಳಿಗೆ ಹೊಸ ಹೊಸ ಪರಿಹಾರಗಳನ್ನು, ಹೊಸ ಆಲೋಚನೆಗಳನ್ನು ತರುವುದು. ಮತ್ತು ಕೊನೆಯದಾಗಿ ದುರ್ಗೆಯ ಮುಖ, ರಕ್ಷಣೆ. ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನು, ಅದರಲ್ಲೂ ರೈತರು ಮತ್ತು ದುರ್ಬಲರ ಹಿತಾಸಕ್ತಿಗಳನ್ನು ಕಾಪಾಡುವುದು. ಇದು ಕೇವಲ ಸಿದ್ಧಾಂತ ಅಲ್ಲ, ಪಕ್ಕದ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ನಾವು ಕಲಿಬಹುದು. ಅಲ್ಲಿ ಯಶಸ್ವಿಯಾದ ತಂತ್ರಗಳನ್ನು ಗುಬ್ಬಿಯ ಪರಿಸ್ಥಿತಿಗೆ ತಕ್ಕಂತೆ ಹೇಗೆ ಬದಲಾಯಿಸಿಕೊಳ್ಬೋದು ಅಂತ ಈ ಸ್ಲೈಡ್ ತೋರಿಸುತ್ತೆ. ಸರಿ, ನಮ್ಮ ಹತ್ತಿರ ಈಗ ಯೋಜನೆಗಳಿವೆ, ನಾಯಕತ್ವದ ಚೌಕಟ್ಟಿದೆ. ಆದರೆ ಇವೆಲ್ಲದರ ಯಶಸ್ಸನ್ನು ನಿರ್ಧರಿಸಬಲ್ಲ ಒಂದು ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕವಾದ ಡೇಟಾವನ್ನು ಈಗ ನೋಡೋಣ. ಇದೇ ಆ ಅಂತಿಮ ಡೇಟಾ, ರಿಟೇನಬಿಲಿಟಿ ಸ್ಕೋರ್. ಅಂದ್ರೆ ಈಗಿರೋ ನಾಯಕತ್ವದ ಮೇಲೆ ಜನರಿಗಿರೋ ನಂಬಿಕೆ 100ಕ್ಕೆ ಕೇವಲ 45. ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಇದರರ್ಥ ಏನು? ಎಷ್ಟೇ ಒಳ್ಳೆ ಯೋಜನೆಗಳನ್ನ ತಂದ್ರೂ ಜನರ ವಿಶ್ವಾಸ ಗಳಿಸೋಕೆ ಒಬ್ಬ ಹೊಸ ಸ್ಥಳೀಯ ಮುಖ ಬೇಕು ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಮನೆ ಮನೆಗೆ ಹೋಗಿ ಜನರ ಜೊತೆ ಮಾತಾಡೋ ತಂತ್ರಗಳ ಬಗ್ಗೆ ನಾವು ಮಾತಾಡಿದ್ವಿ. ಆದ್ರೆ ಹೀಗೆ ಮಾಡುವಾಗ ಒಂದು ಮುಖ್ಯವಾದ ಮೌಲ್ಯವನ್ನು ನಾವು ಮರೆಯಬಾರದು. ಜನರ ವೈಯಕ್ತಿಕ ಮಾಹಿತಿಯನ್ನು ಅವರ ಅನುಮತಿಯಿಲ್ಲದೆ ಬಳಸುವುದು ತಪ್ಪು. ಜನರ ನಂಬಿಕೆ ಗಳಿಸುವುದು ಅಂದ್ರೆ ಅವರ ಖಾಸಗಿತನವನ್ನು ಗೌರವಿಸುವುದು ಕೂಡ ಹೌದು. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಪ್ರಶ್ನೆ ಇದು: ಈ ಎಲ್ಲಾ ಡೇಟಾ, ಈ ಯೋಜನೆ ಮತ್ತು ಈ ನಾಯಕತ್ವದ ತತ್ವಗಳನ್ನು ಜೊತೆಗಿಟ್ಕೊಂಡು ಬರುವಂತಹ ಒಬ್ಬ ಹೊಸ ನಾಯಕ ಗುಬ್ಬಿ ಜನರ ದಶಕಗಳ ಕೂಗಿಗೆ ಉತ್ತರ ನೀಡಬಹುದೇ? ಯೋಚಿಸಬೇಕಾದ ವಿಷಯ.